3 ತಿಂಗಳುಗಳಿಂದ ಕೆಟ್ಟು ನಿಂತ ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿಗೆ ಮುಂದಾಗದ ಅಭಿವೃದ್ಧಿ ಅಧಿಕಾರಿಗಳು. ಕೊಚ್ಗಿ ತಾಲೂಕಿನ ಜುಮಲಾಪುರ ಗ್ರಾಮದಲ್ಲಿ 3 ತಿಂಗಳಿಂದ ಕೆಟ್ಟು ನಿಂತ ಶುದ್ಧ ಕುಡಿಯುವ ನೀರಿನ ಘಟಕ ಹಲವು ಬಾರಿ ಮನವಿಯನ್ನ ಮಾಡಿಕೊಂಡರೂ ದುರಸ್ತಿಗೆ ಮುಂದಾಗದ ಅಭಿವೃದ್ಧಿ ಅಧಿಕಾರಿಗಳು. 3 ತಿಂಗಳಿಂದ ಕೆಟ್ಟು ನಿಂತ ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿ ಮಾಡಲು 3 ತಿಂಗಳಿಂದ ಅರ್ಜಿ ನೀಡಿ ಮೌಖಿಕವಾಗಿ ಹಲವು ಬಾರಿ ತಿಳಿಸಿದ್ದೂ ಇದೆ. ಈ ವಿಷಯವಾಗಿ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಪಾಂಡಪ್ಪ ತಂದೆ ನಾಗಪ್ಪ ಟಕ್ಕಳಕಿ ಎನ್ನುವರಿಗೆ ಹಲವಾರು ಷರತ್ತುಗಳನ್ನು ಒಳಗೊಂಡಂತೆ ಟರಾವು ಮಾಡಿದ್ದು ಇದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ಹೇಳ್ತಾ ಇದ್ದಾರೆ. ನಂತರ 2-3 ದಿನದಲ್ಲಿ ಮತ್ತೆ ಆದೇಶ ಬದಲಾವಣೆ ಮಾಡಿ ಹರಾಜು ಕೂಗುವುದರ ಮುಖೇನವಾಗಿ 1 ವರ್ಷಕ್ಕೆ 19,000 ರೂಪಾಯಿಯಂತೆ 3 ವರ್ಷಗಳ ಅವಧಿಯವರೆಗೆ ಕನಕಪ್ಪ ತಂದೆ ಭೀಮಣ್ಣ ಎಂಬುವರಿಗೆ ಹರಾಜು ಮುಗಿದಿದ್ದು ಇರುತ್ತದೆ. ಹರಾಜು ಮುಗಿದ 1 ತಿಂಗಳ ಕಳೆದರೂ ಶುದ್ಧ ಕುಡಿಯುವ ನೀರಿನ ಘಟಕ ಪ್ರಾರಂಭವಾಗದಿರುವುದಕ್ಕೆ ಗ್ರಾಮಸ್ಥರು ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ. ಈ ವಿಷಯದಲ್ಲಿ ಅಭಿವೃದ್ಧಿ ಅಧಿಕಾರಿಗಳು ಸರಿಯಾಗಿ ಮುತುವರ್ಜಿ ವಹಿಸದೆ ಗೊಂದಲದಲ್ಲಿ ಈ ಸಮಸ್ಯೆ ನೆನೆಗುದಿಗೆ ಬೀಳಲು ಕಾರಣವಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿ ಮಾಡಿಸದೆ ನಿರ್ಲಕ್ಷ್ಯ ವಹಿಸಿದರೆ ಪಂಚಾಯಿತಿ ಮುಂಭಾಗದಲ್ಲಿ ಸಾರ್ವಜನಿಕರು ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಬಾಳಪ್ಪ ಕೆರಿಹೊಲ, ಪ್ರಜಾಪವನ್ ನ್ಯೂಸ್, ಕುಷ್ಟಗಿ.